ಬಣ ಬಡಿದಾಟದ ಮಧ್ಯೆ ಸಿಎಂ ಆಗೋ ಆಸೆ ಬಿಚ್ಚಿಟ್ಟಿದ್ದಾರೆ ಯತ್ನಾಳ್. ನಾನು ಯಾಕೆ ಸಿಎಂ ಆಗಬಾರ್ದು ರಾಜ್ಯದ್ದು ಅಂತ ಕೇಳ್ತಾ ಇದ್ದಾರೆ. ನನ್ನಲ್ಲೇನ್ ಕೊರತೆ ಇದೆ? ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಾಮಾಣಿಕರು ಸಿಎಂ ಆಗಬೇಕು ಅಂತ ಬಂದ್ರೆ ಪಕ್ಷದಲ್ಲಿ ನನ್ನ ಹೆಸರೇ ಫಸ್ಟ್ ನಿಲ್ಲುತ್ತೆ ಅಂತ ರೆಬಲ್ ಶಾಸಕ ಹೇಳ್ತಾ ಇದ್ದಾರೆ. ದೇವರ ಆದೇಶ ಕೊಟ್ರೆ ನಾನೇ ಸಿಎಂ ಆಗೋದು, ಆಗದೆ ಹೋದ್ರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಬೇಸರ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಯತ್ನಾಳ್ ಹೇಳ್ತಾ ಇದ್ದಾರೆ. ಇಲ್ಲ ಮುಖ್ಯಮಂತ್ರಿ ಯಾಕಾಗಬಾರ್ದು ಹೇಳ್ರಿ, ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಬರ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟ ಅಂದ್ರೆ ನಾನೇ ಆಗ್ತೀನಿ. ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ, ನಾನು ಪ್ರಾಣ ಕೊಡ್ತೀನಿ, ಸುಡ್ಗಾಡಿಲ್ಲ ಮಾಡಬೇಕು. ನಾವು 100ಕ್ಕೆ 100 ಬೆಂಬಲ ಕೊಡ್ತೀವಿ ರೀ. ನೋಡ್ರಿ, ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಹಂಗೆ ಮಾಡ್ತೀವಿ. ರಾಜೀನಾಮೆ ಕೊಡ್ತೀವಿ, ನಾ ಆತ್ಮಹತ್ಯೆ ಮಾಡ್ಕೊತೀವಿ, ಎಲ್ಲ ಪರಿಹಾರ ಅಲ್ಲ. ಸದನದಾಗ ಚರ್ಚೆ ಮಾಡ್ತೀವಿ. ನೀವೇನು ಹೇಳಿರಪ್ಪ ಕಾಂಗ್ರೆಸ್ನವರು 40,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿರಲ್ಲ, ಎಷ್ಟು ಕೊಟ್ರಿ ಹೇಳ್ರಿ. ನಾವು ಏನೋ ಅದನ್ನು ಕೇಳಾರ್ದೆ ಬರೀ ಪ್ರಾಣ ಕೊಟ್ಟರು ರಾಜೀನಾಮೆ ಕೊಟ್ಟರೆ ಏನು ಲಾಭ ಆಗ್ತತನ್ರಿ? ಮತ್ತು ಇಲ್ಲಿವರೆಗೆ 8 ಮಂದಿ ರಾಜೀನಾಮೆ ಕೊಟ್ಟಾರೆ ಜನರ ಸಲುವಾಗಿ. ಇಲ್ಲ ಮುಖ್ಯಮಂತ್ರಿ ಯಾಕಾಗಬಾರ್ದು ಹೇಳ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.